ವಿಧಾನ ಪರಿಷತ್ನ ಅಧ್ಯಕ್ಷರು ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲ್ಲ ಅಂತ ಎಂಪಿ ಪಾಟೀಲ್ ಹೇಳಿದ್ದಾರೆ. ಸಿಟಿ ರವಿ ಹೇಳಿರುವ ಪದ ಎಂಥದ್ದು, ಯಾರು ಸೃಷ್ಟಿ ಮಾಡಿ ಹೇಳೋಕೆ ಸಾಧ್ಯ ಇಲ್ಲ. ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಬೇಕು. ಆ ಪದ ಬಳಕೆ ಘೋರ ಅಪರಾಧ, ಕೆಟ್ಟ ಸಂಸ್ಕೃತಿ. ಪ್ರವೋಕ್ ಆದ್ರೂ ಈ ಶಬ್ದ ಬಳಸ್ತಾರ? ಈ ಪದ ಬಳಸಿದ್ದು ತಪ್ಪು, ನಾನು ಖಂಡಿಸ್ತೇನೆ. ಯಾವ ಹೆಣ್ಣು ಮಕ್ಕಳಿಗೂ ಹೇಳಬಾರದು ಅಂತ ಕಿಡಿಕಾರಲಾಗಿದೆ. ಹೊರಟ್ಟಿಯವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದಾರೆ ಅಂದಮೇಲೆ ಅದಕ್ಕೆ ನಾನು ಅದರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ, ಇವತ್ತು ದಿವಸ ಇವತ್ತು ಯಾರೋ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನ ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ, ಸಾಧ್ಯ ಇದೆಯಾ ಆ ಪದ ಉಪಯೋಗಿಸ್ಲಿಕ್ಕೆ? ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ರೆ ಈ ಪದ ನನಗೆ ಬಯಸಿದ್ದಾರೆ ಅಂತ ಹೇಳ್ಕೊಂಡು ಯಾವ ಹೆಣ್ಮಗಳು ದಿವಸ ಮಾಡಲಿಕ್ಕೆ ಸಾಧ್ಯ ಇದೆ? ತಾವು ಕುಲಂಕಷವಾಗಿ ವಿಚಾರ ಮಾಡಿ, ಸಾಧ್ಯ ಇದೆನಾ ಅದನ್ನು? ಹೀಗಾಗಿ ಆ ಪದ ಬಳಸಿರುವಂಥದ್ದು ಭಾಳ, ಅದು ಇವತ್ತು ಯಾವುದೇ ಹೆಣ್ಮಗಳಿರಲಿ, ಯಾವುದೇ ಹೆಣ್ಮಗಳಿಗೆ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರಲ್ಲ, ಯಾವುದೇ ಒಂದು ಹೆಣ್ಮಗಳಿಗೆ ಆ ಪದ ಉಪಯೋಗಿಸಿದರೆ ಅದು ಘೋರವಾದಂಥ ಅಪವಾದ. ಅದು ಯಾರಂದರೆ ಚಿಂತಕರ ಚಾವಡಿಯಲ್ಲಿ, ಮೇಲ್ಮನೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಬಳಸಿದಂಥ ಅದು ಭಾಳ ದೊಡ್ಡ ಅಪರಾಧ, ಭಾಳ ಕೆಟ್ಟ ಸಂಸ್ಕೃತಿ ಅದು. ಆಯಿತು ಪ್ರವೋಕ್ ಮಾಡಿದಾರಂತೂ ತಿಳ್ಕೊಳ್ಳಿ, ಅವ್ರು ಪ್ರವೋಕ್ ಆಗಿದ್ಮೇಲೆ, ಆದರೆ ಈ ಪ್ರವೋಕ್ ಆಗಿದ್ದಕ್ಕೆ ಈ ಶಬ್ದ ಬಳಸ್ಕೊಳ್ಳೋಂಥ ಸಾಧ್ಯತೆನಾ? ಈ ಶಬ್ದ ಬಳಸ್ಕೊಳ್ಳೋಕೆ ಸಾಧ್ಯ? ಒಬ್ಬ ಹೆಣ್ಮಗಳಿಗೆ ಇವರು ಸಂಸ್ಕೃತಿ, ಇತಿಹಾಸ, ದೇಶ ಪ್ರೇಮ ಬಗ್ಗೆ ಜನರಿಗೆ ಕತೆ ಹೇಳ್ತಾರೆ. ಇದೇನಾ ಸಂಸ್ಕೃತಿ? ನಾನು ನೋಡಿದ ಹೊರಟ್ಟಿಯವರು ಅವರು ವಿಧಾನ